ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ವಿತ್ ಸೈನ್ಸ್ ವಿತ್ ಶಂಭು ಸರ್ ಅನ್ನೋ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ 7ನೇ ತರಗತಿಯಲ್ಲಿ ಬರ್ತಕ್ಕಂಥ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಬರ್ತಕ್ಕಂಥ 7ನೇ ತರಗತಿಯ ಸೆಕೆಂಡ್ ಸೆಮಿಸ್ಟರ್ನ ಸೆಕೆಂಡ್ ಸೆಮಿಸ್ಟರ್ನ 2ನೇ ಚಾಪ್ಟರ್ ಅಂದರೆ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ 6th ಆಲ್ರೆಡಿ ಬಂದಿರ್ತೈತಿ, ಬಟ್ ಆದರೂ ಕೂಡ ಇಲ್ಲೇ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅಂತ ಹೇಳಿ ನಮಗೀಗ 7th ಕ್ಲಾಸಲ್ಲಿ ಐತಿ. ನೆಕ್ಸ್ಟ್ 8th ಬರ್ತೈತಿ ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್ ಅಂತ 8th ಬರ್ತೈತಿ. ಅದೇ ರೀತಿ 10th ಕ್ಲಾಸಲ್ಲೂ ಕೂಡ ಇದೇ ಚಾಪ್ಟರ್ ಮತ್ತೆ ರಿಪೀಟ್ ಆಗ್ತೈತಿ. ಅದಕ್ಕೆ ಇದು ಬೇಸಿಕ್ ಆಗಿರೋದ್ರಿಂದ ಸರಿಯಾಗಿ ವಿದ್ಯಾರ್ಥಿಗಳು ತಿಳ್ಕೊಬೇಕಿದ್ದನ್ನ 10th ಕ್ಲಾಸ್ ಏನಪ್ಪ ಅಂತಂದ್ರೆ ಹೌ ಡು ಆರ್ಗನಿಸಮ್ ರೀಪ್ರೊಡ್ಯೂಸ್ ಅಂತ ಚಾಪ್ಟರ್ ಐತಿ. ಅದ್ರ ಬೇಸ್ ಇದೇನಪ್ಪ ಅಂದ್ರೆ ಬೇಸಿಕ್ ಇತ್ತು, ಅದೆಲ್ಲ ಗೊತ್ತಾಗಬೇಕಾದ್ರೆ ನಿಮಗೆ 8th ಕೂಡ ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್ ಅಂತಿದೆ. ಇಲ್ಲಿ 7th ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್ ಅಂತ ಬರ್ತದೆ, ಪ್ಲಾಂಟ್ಸ್ ಅಂತ ಬರ್ತದೆ. ಏನಿದು ವಾಟ್ ಈಸ್ ದ ಮೀನಿಂಗ್ ಆಫ್ ರೀಪ್ರೊಡಕ್ಷನ್ ಆ್ಯಂಡ್ ವಾಟ್ ಈಸ್ ಮೀನ್ ಬೈ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅಂತಂದ್ರೆ ಫಸ್ಟ್ ನಿಮಗೆ ರೀಪ್ರೊಡಕ್ಷನ್ ಅಂದ್ರೆ ಗೊತ್ತಾಗಬೇಕು. ರೀಪ್ರೊಡಕ್ಷನ್ ಅಂದ್ರೆ ಏನು? ರೀಪ್ರೊಡಕ್ಷನ್ ಅಂತಂದ್ರೆ ದ ಕೆಪಾಸಿಟಿ ಆಫ್ ಆಲ್ ಆರ್ಗನಿಸಮ್ ಟು ಪ್ರೊಡ್ಯೂಸ್ ಯಂಗ್ ಒನ್ಸ್ ಆಫ್ ದೇರ್ ಓನ್ ಕೈಂಡ್ ಅಂತ ಹೇಳ್ತಾರೆ. ಏನು ಹಂಗಂದ್ರೆ ಅದರ ಅರ್ಥ ಏನು ನೋಡಿ ವಿದ್ಯಾರ್ಥಿಗಳೇ, ಕರೆಕ್ಟಾಗಿ ಅರ್ಥ ಮಾಡ್ಕೋರಿಲ್ಲೇ ನೋಟ್ಸನ್ನು ಇಟ್ಕೊರಿ, ಬರ್ಕೋತಾ ಇರ್ಬೇಕು ನೀವು. ಏನು ರೀಪ್ರೊಡಕ್ಷನ್ ಅಂದ್ರೆ ದ ಕೆಪಾಸಿಟಿ ಆಫ್ ಆಲ್ ಆರ್ಗನಿಸಮ್ ಟು ಪ್ರೊಡ್ಯೂಸ್ ಯಂಗ್ ಒನ್ಸ್ ಆಫ್ ದೇರ್ ಓನ್ ಕೈಂಡ್ ಅಂತ ಹೇಳ್ತಾರೆ. ಅಂದ್ರೆ ಇದು ಒಂದು ಸಂತಾನೋತ್ಪತ್ತಿ ಅನ್ನೋದು ರೀಪ್ರೊಡಕ್ಷನ್ ಇಸ್ ಎ ಕೆಪಾಸಿಟಿ ಆಫ್ ಆಲ್ ಆರ್ಗನಿಸಮ್. ಅಂದ್ರೆ ಇದು ಒಂದು ಎಲ್ಲ ಜೀವಿಗಳ ಇಲ್ಲೇನೈತಲ್ಲ ಆಲ್ ಆರ್ಗನಿಸಮ್ ಕೆಪಾಸಿಟಿ ಅಂದ್ರೆ ಎಲ್ಲ ಜೀವಿಗಳ ಸಾಮರ್ಥ್ಯವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಭೂಮಿ ಮೇಲೆ ಇರತಕ್ಕಂತಹ ಪ್ರತಿಯೊಂದು ಜೀವಿ ಕೂಡ ಏನ್ ಮಾಡ್ತಾವ ಅಂದ್ರೆ ಮರಿಗೆ ಜನ್ಮವನ್ನು ಕೊಡಲೇಬೇಕು ಅಂತ ಹೇಳ್ತಾರೆ. ಇದು ಸಾಮರ್ಥ್ಯ. ಅಂದ್ರೆ ಪ್ರತಿಯೊಂದು ಜೀವಿ ಇರ್ಬೋದು, ಭೂಮಿ ಮೇಲೆ ಇರತಕ್ಕಂಥ ಎಲ್ಲ ಜೀವಿಗಳು ಕೂಡ ಏನ್ ಮಾಡ್ತಾವ ಅಂದ್ರೆ ತಮ್ಮನ್ನೇ ಹೋಲ್ತಕ್ಕಂಥ ಮರಿಗಳಿಗೆ ಜನ್ಮವನ್ನು ಕೊಡ್ತಾವೆ. ಏನಂದ್ರೆ ಈಗ ದ ಕೆಪಾಸಿಟಿ ಆಫ್ ಆಲ್ ಆರ್ಗನಿಸಮ್ ಟು ಪ್ರೊಡ್ಯೂಸ್ ಯಂಗ್ ಒನ್ಸ್ ಆಫ್ ದೇರ್ ಓನ್ ಕೈಂಡ್. ಅಂದ್ರೆ ಆಲ್ ಆರ್ಗನಿಸಮ್ ಎಲ್ಲ ಜೀವಿಗಳ ಇದೊಂದು ಸಾಮರ್ಥ್ಯ ಇದೆ. ಏನ್ ಸಾಮರ್ಥ್ಯ? ಟು ಪ್ರೊಡ್ಯೂಸ್, ಏನನ್ನ ಪ್ರೊಡ್ಯೂಸ್ ಮಾಡೋದು ಮರಿಗಳನ್ನ ಪ್ರೊಡ್ಯೂಸ್ ಮಾಡೋದು. ಎಂಥ ಮರಿಗಳನ್ನ ಪ್ರೊಡ್ಯೂಸ್ ಮಾಡೋದಪ್ಪ ಅಂತಂದ್ರೆ ಆಫ್ ದೇರ್ ಓನ್ ಕೈಂಡ್, ತಮ್ಮದೇ ಆಗಿರ್ತಕ್ಕಂತಹ ಮರಿಗಳಿಗೆ ಜನ್ಮವನ್ನು ಕೊಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ರೀಪ್ರೊಡಕ್ಷನ್. ಅದಕ್ಕೆ ಎಕ್ಸಾಂಪಲ್ ನೋಡಿ ಹೇಳ್ಬೋದು. ಎಕ್ಸಾಂಪಲ್ ಏನಂದ್ರೆ ಆನೆಯ ಮರಿಗೆ ಜನ್ಮವನ್ನು ನೀಡ್ತೈತಿ, ಹುಲಿಯ ಮರಿಗೆ ಜನ್ಮವನ್ನು ನೀಡ್ತೈತಿ. ಅದನ್ನ ನಾವಿಲ್ಲಿ ದೇರ್ ಓನ್ ಕೈಂಡ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಓನ್ ಕೈಂಡ್, ತಮ್ಮದೇ ಆಗಿರ್ತಕ್ಕಂಥ ಮರಿಗಳಿಗೆ ಜನ್ಮವನ್ನು ನೀಡೋದು ಏನಪ್ಪಾ ಅಂತಂದ್ರೆ ರೀಪ್ರೊಡಕ್ಷನ್. ದ ಕೆಪಾಸಿಟಿ ಆಫ್ ಆಲ್ ಆರ್ಗನಿಸಮ್ ಟು ಪ್ರೊಡ್ಯೂಸ್ ಯಂಗ್ ಒನ್ಸ್ ಆಫ್ ದೇರ್ ಓನ್ ಕೈಂಡ್. ಇದು ಎಲ್ಲ ಜೀವಿಗಳು ಬಂತು. ಪ್ಲಾಂಟ್ಸ್ ಕೂಡ ಒಂದು ಜೀವಿ, ಬಟ್ ಇಲ್ಲಿ ಪ್ಲಾಂಟ್ಸ್ ಅಲ್ಲಿ ಸ್ಪೆಷಲೈಸ್ಡ್ ಒಂದು ರೀಪ್ರೊಡಕ್ಷನ್ ನಡೀತೈತಿ. ಅದನ್ನ ಮುಂದೆ ಹೇಳ್ತಾನಂತ ನಾನು ನಿಮಗೆ. ಫಸ್ಟ್ ಈಗ ಟೈಪ್ಸ್ ಆಫ್ ರೀಪ್ರೊಡಕ್ಷನ್ ಯಾವಪ್ಪ ಅಂತಂದ್ರೆ ದೇರ್ ಆರ್ 2 types in reproduction. First one is sexual reproduction and second one is asexual reproduction. ಏನಂದ್ರೆ what is the meaning of sexual reproduction and what is the meaning of asexual reproduction? ಇದನ್ನು ಕೂಡ ನಾನು ನೆಕ್ಸ್ಟ್ ಹೇಳ್ತಾನಂತ. ಆದ್ರೂ ಕೂಡ ನಿಮಗೆ ಹೇಳ್ಬೇಕಪ್ಪ ಅಂತಂದ್ರೆ ಜಸ್ಟ್ ಇಲ್ಲಿ ನೋಡ್ಬೋದು ಟೈಪ್ಸ್ ಆಫ್ ರೀಪ್ರೊಡಕ್ಷನ್. ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತಂದ್ರೆ ದ ರೀಪ್ರೊಡಕ್ಷನ್ ಇನ್ ವಿಚ್ ಇಟ್ ಇನ್ವಾಲ್ವ್ಸ್ 2 parents. ಇಲ್ಲಿ ಏನಾಗ್ತಪ್ಪ ಅಂತಂದ್ರೆ 2 ಪೇರೆಂಟ್ಸ್ಗಳು ಇನ್ವಾಲ್ವ್ ಆಗ್ತಾವೆ, ಒಂದು ಮೇಲ್ ಇನ್ನೊಂದು ಫಿಮೇಲ್ ಅಂತ ಹೇಳ್ತಾವೆ ನಾವು. ಇಲ್ಲಿ ಏನಾಗ್ತದೆ ಅಂದ್ರೆ 2 ಪೇರೆಂಟ್ಸ್ಗಳು ಇನ್ವಾಲ್ವ್ ಆದ್ರೆ ಅದನ್ನ ನಾವು ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತಂದ್ರೆ ಇಲ್ಲಿ ಒಂದು ಸಿಂಗಲ್ ಪೇರೆಂಟ್ಸ್ ಅಷ್ಟೇ ಇನ್ವಾಲ್ವ್ ಆಗಿರ್ತೈತಿ. ಇದ್ರೊಳಗಡೆ ಮತ್ತೆ ಮೆಥಡ್ಸ್ ಬರ್ತಾವು. 7th ಕ್ಲಾಸಲ್ಲಿ ಇದಾವೆ ಅಥವಾ 10th ಅಲ್ಲೂ ಇದಾವೆ. ಎಷ್ಟದ ಅಂದ್ರೆ ಮೆಥಡ್ಸ್? ದೇರ್ ಆರ್ 6 methods ಇನ್ ಅಸೆಕ್ಸುವಲ್ ರೀಪ್ರೊಡಕ್ಷನ್. ಯಾವುದಂತಂದ್ರೆ ಫಿಸನ್, ರೀಜನರೇಷನ್, ಬಡ್ಡಿಂಗ್, ಸ್ಪೋರ್ ಫಾರ್ಮೇಷನ್, ವೆಜಿಟೇಟಿವ್ ಪ್ರೊಪಗೇಷನ್, ಆಮೇಲೆ ಫ್ರಾಗ್ಮೆಂಟೇಷನ್. ಇವು 6 ಇದ್ರ ಮೆಥಡ್ಸ್ ಅದು ಅಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅಲ್ಲಿ ಆಗ್ತಕ್ಕಂತಹ ಮೆಥಡ್ಗಳು. ಇವನ್ನ ಹಂತವಾಗಿ ಕಲಿತಾ ಹೋಗೋಣಂತ. ಫಸ್ಟ್ ನೋಡ್ರಿ, ದೇರ್ ಆರ್ 2 types in reproduction. First one is a sexual reproduction and second one is asexual reproduction. And that what is the meaning of reproduction? Andre the capacity of all organism to produce young ones of their own kind. There are 2 types in reproduction. illa barada nodri, sexual reproduction means it involves in 2 parents. ille it involves only 1 parents anta ಹೇಳ್ತಾರೆ. ಹಾಗಂದ್ರೆ ಸಸ್ಯದೊಳಗಡೆ ರೀಪ್ರೊಡಕ್ಷನ್ ಎಲ್ಲಿ ನಡೀತೈತಿ? ಈಗ ಆರ್ಗನಿಸಮ್ ಅನಿಮಲ್ಸ್ ಒಳಗಡೆ ನಾವು ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಬರ್ತಾವು. ಬಟ್ ಪ್ಲಾಂಟ್ಸ್ ಒಳಗೂ ಕೂಡ ಅದೇ ರೀತಿ ಸಿಸ್ಟಮ್ಗಳು ಇರ್ತಾವನು, ಸಿಸ್ಟಮ್ಗಳು ಇರಂಗಿಲ್ಲ. ಇಲ್ಲಿ ಏನಾಗ್ತದೆ ಅಂದ್ರೆ ರೀಪ್ರೊಡಕ್ಷನ್ ಎಲ್ಲಿ ನಡೀತಿತ್ತಪ್ಪ ಅಂದ್ರೆ ಪ್ಲಾಂಟ್ಸ್ ಒಳಗಡೆ ದ ರೀಪ್ರೊಡಕ್ಷನ್ ಇಸ್ ಟೇಕ್ಸ್ ಪ್ಲೇಸ್ ಇನ್ ಫ್ಲವರ್. ನೋಡ್ರಿ, ಸಸ್ಯದೊಳಗಡೆ ಎಲ್ಲಿ ರೀಪ್ರೊಡಕ್ಷನ್ ನಡೀತಿತ್ತಪ್ಪ ಅಂತಂದ್ರೆ ಫ್ಲವರ್ ಒಳಗಡೆ ನಡೀತೈತಿ. ನೋಡ್ರಿ, ಫ್ಲವರ್ ಆರ್ ದ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಸಸ್ಯ ರೀಪ್ರೊಡಕ್ಷನ್ ಅನ್ನ ಯಾವ ಭಾಗದಲ್ಲಿ ನಡೆಸ್ತಪ್ಪ ಅಂತಂದ್ರೆ ಸಸ್ಯವು
ಹೂವಿನ ಒಳಗಡೆ ಅಥವಾ ಫ್ಲವರ್ ಅಲ್ಲಿ ರೀಪ್ರೊಡಕ್ಷನ್ ಅನ್ನ ನಡೀತೈತಿ. ಫ್ಲವರ್ ಒಳಗಡೆ ಮತ್ತೆ ಸಮ್ ಪಾರ್ಟ್ಸ್ ಇರ್ತಾವು. ಯಾವ್ಯಾವಪ್ಪ ಅಂತಂದ್ರೆ ಸ್ಟೆಮೆನ್, ಆಂಥರ್, ಸ್ಟೆಮೆನ್, ಆಮೇಲೆ ಪಿಸ್ಟಿಲ್, ಫೆಟಲ್ಸ್, ಸೆಪೆಲ್ಸ್ ಎಲ್ಲ ಬರ್ತಾವೆ. ಅದರೊಳಗಡೆ this flower consisting the stamen part. This stamen part is the male reproductive part in flower. ಇದು ಹೂವಿನೊಳಗಡೆ ಕಂಡು ಬರ್ತೈತಿ. ಫ್ಲವರ್ ಒಳಗಡೆ ಕಂಡು ಬರ್ತಕ್ಕಂಥ ಪಾರ್ಟ್ ಯಾವುದಪ್ಪ ಅಂದ್ರೆ ಸ್ಟೆಮೆನ್. ಈ ಸ್ಟೆಮೆನ್ ಒಳಗನ ಏನಪ್ಪಾ ಅಂತಂದ್ರೆ ಏನಂದ್ರೆ ನಾವು ಸ್ಟೆಮೆನ್ ಅನ್ನು ಏನಂತ ಕರಿಬಹುದು ಅಂದ್ರೆ ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಅಂತ ಕರಿತೀವಿ. ಇದು ಪ್ಲಾಂಟ್ಸ್ ಒಳಗಡೆ ಹೇಳತ್ತಾನ. ನಾನು ಅನಿಮಲ್ಸ್ ಬಗ್ಗೆ ಮತ್ತೆ ಮುಂದಿನ ಕ್ಲಾಸಲ್ಲಿ ಹೇಳ್ತಾನಂತ. ಸದ್ಯ ನೀವೇನ್ ಮಾಡ್ಕೋಬೇಕಂದ್ರೆ ಈಗ ಪ್ಲಾಂಟ್ಸ್ ಒಳಗಡೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದಪ್ಪ ಅಂತಂದ್ರೆ ಸ್ಟೆಮೆನ್ ಅಂತ ಹೇಳ್ತೇವೆ ನಾವು. ಇಲ್ಲಿ ಸಾರಿ ಇಲ್ಲಿ ನೋಡ್ರಿ, ಇನ್ನು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು ಅಂದ್ರೆ ಫ್ಲವರ್ ಒಳಗಡೆ ಪ್ಲಾಂಟ್ಸ್ ನ ರಿಪ್ರೊಡಕ್ಟಿವ್ ಪಾರ್ಟ್ ಫ್ಲವರ್ ಒಳಗಡೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು ಅಂದ್ರೆ ಸ್ಟೆಮೆನ್ ಅಥವಾ ಆಂಥರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಒನ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು? ಪಿಸ್ಟಿಲ್ ಅಂತ ಕರೀತಾರೆ. ಪಿಸ್ಟಿಲ್ ಇಸ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಎ ಫ್ಲವರ್ ಅಂತ ಕರೀತಾರೆ. ಇವೆರಡೂ ಕೂಡ ಫ್ಲವರ್ನ ಒಳಗಡೆ ಕಂಡು ಬರ್ತಾವು. ಅದೇ ರೀತಿಯಲ್ಲಿ ಇನ್ನು ಮುಂದೆ ಇದೆ ಚಾಪ್ಟರ್. ಅದೇ ರೀತಿಯಲ್ಲಿ ನಾವು ಅಸೆಕ್ಸುವಲ್, ಇಲ್ಲಿ ಏನೇನಪ್ಪ ಅಂದ್ರೆ ಬೇಸಿಕ್ ಮುಗಿತಿಗೆ ರೀಪ್ರೊಡಕ್ಷನ್ ಅಂದ್ರೆ ಏನು, ಅದರ ಟೈಪ್ಸ್ ಅಂದ್ರೆ ಏನು, ಅದೇ ರೀತಿಯಲ್ಲಿ ಏನಂದ್ರೆ ಯಾವ ಪಾರ್ಟು ಏನು ಮಾಡ್ತದೆ ಅಂತ ಹೇಳ್ತೀವಿ ನಾವು. ಇಲ್ಲಿ ಅಸೆಕ್ಸುವಲ್ ರೀಪ್ರೊಡಕ್ಷನ್ ನ ಮೆಥಡ್ಸ್ಗಳು ಬರ್ತಾವೆ, ನಿಮ್ಮ ಚಾಪ್ಟರ್ ಅಲ್ಲಿ ಇದಾವು. ಅವನ್ನ ನಾನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಈಗ ಏನಪ್ಪಾ ಅಂತಂದ್ರೆ ಇವನ್ನೆಲ್ಲ ಬರ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಎಲ್ಲರೂ ಬರ್ಕೋರಿ. ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ, ಇನ್ನೂ ನಿಮಗೆ ನೀಟಾಗಿ ಹೇಳ್ತೀನಿ. ನೋಟ್ಸನ್ನು ಪಾಯಿಂಟ್ ಔಟ್ ಮಾಡ್ಕೋರಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ನಮ್ಮ ಚಾನಲ್ ಆದ ಸೈನ್ಸ್ ವಿತ್ ಶಂಭು ಸರ್ ಅನ್ನೋ ಚಾನಲ್ ನೀವು ಸಬ್ಸ್ಕ್ರೈಬ್ ಆದ್ರೆ ಮತ್ತೆ ಏನಪ್ಪ ಅಂದ್ರೆ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಮ ಕ್ಲಾಸಿನ ನೆಕ್ಸ್ಟ್ ಬರ್ತಾ ಹೋಗ್ತಾವೆ. ನೋಟ್ಸನ್ನು ಕೊಡ್ತೀನಿ, ಆಮೇಲೆ ಎಕ್ಸಸೈಸ್ ಬೇಕಂದ್ರೆ ಅದ್ರ ಬಗ್ಗೆನೂ ಹೇಳ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಚಾನಲನ್ನು ಶೇರ್ ಮಾಡಿರಿ, ಲೈಕ್ ಮಾಡಿ ಮತ್ತು ಕಮೆಂಟನ್ನು ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ವಂದನೆಗಳು.